ವೆಲ್ಕಮ್ ಟು ಪದ್ಮಾಶ್ರಯಸ್. ಹರೇ ನಮಃ. ಇವತ್ತು ಬಂದು ಚಿಕ್ಕ ಮಕ್ಕಳಿಗೆ ಇದು ಹಾಕ್ತಾರಲ್ಲ, ತೊಟ್ಟಿಲ್ ಹಾಕ್ತಾರಲ್ಲ, ಆ ತೊಟ್ಟಿಲ್ ಹಾಕೋದು ಹೆಂಗೆ, ಅದು ಕ್ರಮ ಏನು ಅಂತ ಒಬ್ರು ನನಗೆ ಕೇಳಿದ್ರು. ದಯವಿಟ್ಟು ಒಂದು ವಿಡಿಯೋ ಮಾಡಿಸಿ ಅಂತ ಕೇಳಿದ್ರು. ನಾನು ಇವಾಗ ಹೇಳೋದೆಲ್ಲ ಬಂದು ನಮ್ಮ ದೇಶಸ್ಥರಲ್ಲಿ ಮಾಡೋ ಪದ್ಧತಿ. ಕನ್ನಡದಲ್ಲಿ ಇಂಥದ್ದು ಪದ್ಧತಿ ಇದೆಯಾ ಇಲ್ವಾ ಅಂತ ನನಗೆ ಗೊತ್ತಿಲ್ಲ. ಅದರಿಂದ ಅದು ಬಂದು ನಾವು ಮಾಡೋದು ನಿಮಗೆ ಹೇಳ್ತಾ ಇದ್ದೀನಿ. ಇದರಲ್ಲಿ ಏನಾದ್ರು ತಪ್ಪಿದ್ರೆ ಬಿಟ್ಬಿಡಿ, ನಿಮ್ದು ಏನು ಪದ್ಧತಿನೋ ಅದನ್ನ ಬಂದು ನೀವು ಮಾಡಿ. ನಾನು ಈ ವಿಡಿಯೋನ ಬಂದು ಎಲ್ಲಿ ಪುಣ್ಯಾಜನನೋ ತೊಟ್ಟಿಲೋ ಆಗ್ತಾರೋ ಅಲ್ಲಿ ಹೋಗಿ ಮಾಡ್ಬೋದು. ಬಟ್ ಏನಂದ್ರೆ ಅಲ್ಲಿ ಬರೀ ಶಬ್ದಗಳು ಮಾತು ಎಲ್ಲ ಇರತ್ತೆ, ಅದರಿಂದ ಕ್ಲಿಯರ್ ಆಗಿ ಅದೆಲ್ಲ ಮಾಡಕ್ಕಾಗಲ್ಲ ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ. ನನ್ನ ಮೊಮ್ಮಗಳದು ಟೈಮಲ್ಲಿ ಆಗಿದ್ದ ಒಂದ್ 2-3 ಫೋಟೋನ ನಾನು ಇದರಲ್ಲಿ ಸೇರಿಸ್ತಾ ಇದ್ದೀನಿ. ಪುಣ್ಯಾಜನ ಮಾಡಬೇಕು ಅಂದ್ರೆ ಮಗು ಹುಟ್ಟಿ 11ನೇ ದಿವಸ, ಸಿಸೇರಿಯನ್ ಇಲ್ಲ, ಬೇರೆ ಏನು ಪ್ರಾಬ್ಲಮ್ ಇಲ್ಲ ಅಂದ್ರೆ 11ನೇ ದಿವಸ ನೀರ್ ಹಾಕಿ ಎಲ್ಲ ಮಾಡಿ ಅವರಿಗೆ ಬಂದು ಪುಣ್ಯ ಶುದ್ಧಿ ಮಾಡಿ ಪುಣ್ಯಾಜನ ಮಾಡೋ ಅಭ್ಯಾಸ ಇದೆ. ನಾವೆಲ್ಲ ಏನ್ ಮಾಡ್ತೀವಿ ಅಂದ್ರೆ, ಹೆಣ್ಮಗು ಅಂದ್ರೆ 11ನೇ ದಿವಸ ಮಾಡ್ತೀವಿ, ಗಂಡು ಮಗು ಅಂದ್ರೆ ಬಾರ್ಸ ಅಂತ ಹೇಳ್ತಾರೆ, ಅದಕ್ಕೆ ಸ್ವಲ್ಪ ಮಂತ್ರಗಳೆಲ್ಲ ಜಾಸ್ತಿ, ಅದು 12ನೇ ದಿವಸ ಮಾಡ್ತೀವಿ. ಈ ಪುಣ್ಯಾಜನ ಇದೆಲ್ಲ ಬಂದು ಬರೀ ಮಂತ್ರ ಸಹಿತವಾದದ್ದು. ಅದರಲ್ಲಿ ನಂದು ಏನು ಕೆಲಸ ಇಲ್ಲ ಹೇಳೋದು, ಅದು ಆಚಾರ ಬಂದು ಮಾಡ್ತಾರೆ. ಆಮೇಲೆ ನಾವು ಗುಂಡಪ್ಪ ಸವಾಶ್ರಿ ಅಂತ ಹೇಳ್ತೀವಿ, ಮುತ್ತೈದಿ, ಗುಂಡಪ್ಪ ಮುತ್ತೈದಿ ಅಂತ ಹೇಳ್ತೀವಿ. ಗುಂಡಪ್ಪ ಅಂದ್ರೆ ಗುಂಡು ಕಲ್ಲು ಇದೆಯಲ್ಲ, ನಾವು ಇದು ಮಸಾಲೆ ಎಲ್ಲ ಇಡ್ತೀವಲ್ಲ, ಅಂಥದ್ದೊಂದು ಕಲ್ಲ ಬಂದು ಇಟ್ಟು ನಾವು ಕೂಸಿನ ಪಕ್ಕದಲ್ಲಿ ಇಟ್ಟು ಪೂಜೆ ಮಾಡಬೇಕು. ಈ ಗುಂಡಪ್ಪ ಸವಾಶ್ರಿ ಅಂದ್ರೆ ಗುಂಡಪ್ಪ ಮುತ್ತೈದಿಗೆ ಯಾರು ಒಂದು ಹೆಣ್ಮಗಳಿಗೆ ಮಗು ಆಗಬೇಕು ಅಂಥದ್ದವಳನ್ನ ಕರೆಸಿ ಅವಳಿಗೆ ಬಂದು ಅವಳ ಕೈಯಲ್ಲಿ ಆ ಗುಂಡಪ್ಪನ ಕೊಟ್ಟು ಆಮೇಲೆ ಅದಕ್ಕೆ ಪೂಜೆ ಮಾಡಿಸಿ ಇದು ಅವರಿಗೆ ಬಂದು ಊಟ ಹಾಕಿ ಸೀರೆ ಗೀರೆ ಅಂತದೆಲ್ಲ ಕೊಟ್ಟು ಅವರಿಗೆ ಮರ್ಯಾದೆ ಮಾಡಬೇಕು. ಸಾಯಂಕಾಲ ಈ ತೊಟ್ಟಿಲ್ ಹಾಕೋದು ಅನ್ನೋದು ಮೋಸ್ಟ್ಲಿ ಸಾಯಂಕಾಲನೇ ಮಾಡ್ತೀವಿ ನಾವು. ಅವಾಗ ಸಾಯಂಕಾಲ ಏನ್ ಮಾಡಬೇಕು, ತೊಟ್ಟಿಲ್ನ ಬಂದು ಚೆನ್ನಾಗಿ ಅಲಂಕಾರ ಮಾಡಿ, ಆಮೇಲೆ ನಾನು ಹೇಳಿದ್ನಲ್ಲ ಗುಂಡಪ್ಪ, ಅದಕ್ಕೂ ಒಂದು ಕುಪ್ಸ, ಒಳ್ಳೆ ಒಂದು ರೇಷ್ಮೆ ಕುಪ್ಸ ಬಯಸಿ, ಆಮೇಲೆ ಬಂದು ಇದು ಇದೆಯಲ್ಲ ಬೇವಿನ ಎಲೆ, ಅದನ್ನ ಬಂದು ಅದರಲ್ಲಿ ಇಡಬೇಕು. ಯಾವಾಗ್ಲೂ ಬೇವಿನ ಎಲೆ ಬಂದು ಆಂಟಿಸೆಪ್ಟಿಕ್ ಅಂತಾರೆ, ಆಂಟಿಬಯೋಟಿಕ್ ತರ ಆಗತ್ತೆ, ಯಾವಾಗ್ಲೂ ಇರಬೇಕು. ಬಾಣಂತಿ ಆಗ್ಲಿ ಇಲ್ಲಾದ್ರೆ ಬಂದು ಬಸ್ರೆಂಗಸ್ ಆಗ್ಲಿ ಹೊರಗಡೆ ಹೋಗ್ಬೇಕಂದ್ರೂ ಯಾವಾಗ್ಲೂ ಆ ಬೇವಿನ ಇದು ಬಂದು ಇಡ್ತೀವಿ, ಎಲೆ ಬಂದು ಇಡ್ತೀವಿ. ಇದು ಏನ್ ಮಾಡ್ಬೇಕು ಅಂದ್ರೆ, ತೊಟ್ಟಿಲ್ ಹಾಕಿ ಈ ಕಡೆ ಬಂದು ಆ ತೊಟ್ಟಿಲಲ್ಲಿ ಕೂಸಿಗೆ ಹಾಕೋ ಮುಂಚೆ ಈ ಕಡೆ ಬಂದು ಒಂದು ಅಜ್ಜಿ, ಈ ಕಡೆ ಅಜ್ಜಿ, ಅಮ್ಮನ ತಾಯಿ ಅಪ್ಪನ ತಾಯಿ ಇಬ್ರು ಬಂದು ನಿಂತ್ಕೊಂಡು ಆ ಗುಂಡಪ್ಪ ಇದೆಯಲ್ಲ ಅದನ್ನ ಕೆಳಗಿಂದ ಮೇಲೆ, ಆಮೇಲೆ ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ, ಮೇಲಿಂದ ಕೆಳಗೆ, ಈ ತರ ಹೇಳಬೇಕು. ಈ ಕೂಸು ಬಂದು ಏನು ಇಲ್ಲದೆ ಚೆನ್ನಾಗಿ ಗುಂಡಪ್ಪ ತರ ಕಲ್ಲು ಗುಂಡಾಗಿ ಇರ್ಬೇಕು ಅಂತ ಹೇಳಿ 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 ಅದನ್ನ ಮಾಡಬೇಕು. ಆಮೇಲೆ ಆ ಗುಂಡಪ್ಪನ ಬಂದು ತೊಟ್ಲಲ್ಲಿ ಹಾಕ್ಬೇಕು. ಹಾಕ್ಬಿಟ್ಟು ಅದೇ ತರ ಮಗುನ ಬಂದು ಮಗುಗೆಲ್ಲ ಸ್ನಾನ ಮಾಡಿಸಿ, ಬೆಳಗ್ಗೆನೆ ಮಗುಗೆ ಸ್ನಾನ ಎಲ್ಲ ಮಾಡಿಸಿದಾಗಿರುತ್ತೆ, ಅದಕ್ಕೆ ಒಳ್ಳೆ ಅಲಂಕಾರ ಎಲ್ಲ ಮಾಡಿ ಅದನ್ನ ಬಂದು ನಾವು ಕೃಷ್ಣರು ಅದರಲ್ಲಿ ಭಗವಂತನ ಸನ್ನಿಧಾನ ಇದೆ, ಆ ಕೂಸುನು ಬಂದು ಮೇಲಿಂದ ಕೆಳಗೆ ಕೆಳಗಿಂದ ಮೇಲೆ ಇದೆಲ್ಲ ದೃಷ್ಟಿ ಪರಿಹಾರಕ್ಕೆ ಮಾಡೋದು. ಅದನ್ನ ಮಾಡಿ ಕೂಸನ್ನ ಬಂದು ತೊಟ್ಲಲ್ಲಿ ಹಾಕ್ಬಿಟ್ಟು ಆಮೇಲೆ ದೇವ್ರ ನಾಮಗಳು ಜೋಜೋ ಹಾಡುಗಳು ಏನಿದೆಯೋ ಇದೆಲ್ಲ ಹೇಳಿ ಬಂದು ನಾವು ತೊಟ್ಟಿಲ್ನ ತೂಗಬೇಕು. ಶ್ರೀ ವೇದ ವ್ಯಾಸ ಗುರು ಸ್ವಾಮಿ ಚ ಪೂಜಾ ಸೀತಾರಾಮಾಚ आहते महत्व मत्व मदाच जो जो अरुण उदय काली प्रातः स्नान जपतप करुण रामाचर्यान पादुका पूजन गुरुदर्शन व्यापारी लोका समुद्र धारण रघुपति देवाला जडित मुंडास वज्राचरवच अंगी जगत मन्मथ लावण्य हासता सुख वेणु गोपाल पाहता सुख. ಇನ್ನೊಂದು ಏನಂದ್ರೆ, ಇದು
ನಾವು ಬಾಣಂತನ ಮಾಡ್ತೀವಲ್ಲ, ಆವಾಗ ಬಂದು ನಮ್ಮ ಮರಾಠಿದಲ್ಲಿ ಉಪ್ರಾಟ್ ಸುಪ್ರಾಟ್ ಬಾವೋಲಿ ಅಂತ ಹೇಳ್ತೀವಿ. 1-2 ಬೊಂಬೆಗಳು ಕೆಳಗ ಮೇಲಿಂದ ಹಾಕಿ ಆಮೇಲೆ ಸೆಗಣಿಯಿಂದ ಒಂದು ಪಾಕೆಟ್ ತರ ಮಾಡಿ ಅದರಲ್ಲಿ ಬಂದು ಬೆಳ್ಳುಳ್ಳಿ ಇಟ್ಟು ನಾವು ಬಂದು ಅದು ದೀವ್ತಿ ಮಾಯಿ ಅಂತ. ದೀವ್ತಿ ಅಂದ್ರೆ ಅದು ಒಂದು ದೇವತೆ, ಅದು ಕೂಸಿಗೆಲ್ಲ ರಕ್ಷಣೆ ಮಾಡೋ ಪಾರ್ವತಿ ತರ. ಸೊ ಈ ದೇವತಿನ ಬಂದು ಆ ಫೋಟೋ ನೋಡಿದ್ರೆ ಮಗು ಎಲ್ಲ ಇಟ್ಕೊಂಡು ಆ ದೇವತಿ ಇರುತ್ತೆ. ಆ ದೇವತಿ ಪೂಜೆ ದಿನ ಮಾಡಬೇಕು. ಏನು ನಾವು ಬಾಣಂತಿಗೆ ಊಟ ಕೊಡ್ತೀವೋ ಅದು ದೇವತಿಗೆ ನೈವೇದ್ಯ ಮಾಡ್ಬಿಟ್ಟು ಆಮೇಲೆ ಬಂದು ಆ ಊಟನ ಬಾಣಂತಿಗೆ ಕೊಟ್ರೆ ಅವಳು ಆರೋಗ್ಯವಾಗಿರ್ತಾಳೆ ಅಂತ ಇಂಥದ್ದೆಲ್ಲ ನಾವು ಮಾಡ್ತೀವಿ. ಆಮೇಲೆ ಬಂದು 7ನೇ ದಿವಸ ಬಂದು ಸಾತಾಪಾನಾಶಿ ಬಿಡ, ಸಾತ ಅಂದ್ರೆ 7. 7ನೇ ದಿವಸ ಬಂದು ಅದರಲ್ಲಿ ಬರ್ಫಿ ಎಲ್ಲ ಮಾಡಿ ಅದನ್ನ ಬಂದು ಎಲ್ಲ ಹಂಚಬೇಕು. ಇದೆಲ್ಲ ಆ ಕಾಲದಲ್ಲಿ ತುಂಬಾ ಟೈಮ್ ಇತ್ತು, ಅವರಿಗೆ ಮೊಬೈಲು ಟಿವಿ ಇಂಥದ್ದೆಲ್ಲ ಏನೂ ಇಲ್ಲ. ಅದರಿಂದ ತುಂಬಾ ಚೆನ್ನಾಗಿ ಆರೋಗ್ಯವಾಗಿ ಮಾಡಿ ಅಕ್ಕಪಕ್ಕದಲ್ಲೆಲ್ಲ ಕೊಟ್ಟು ತುಂಬಾನೇ ಚೆನ್ನಾಗೆಲ್ಲ ಮಾಡ್ತಾ ಇದ್ರು. ಈ ಕಾಲದಲ್ಲಿ ಅದಕ್ಕೆಲ್ಲ ಸಮಯವೇ ಇಲ್ಲ. ತುಂಬಾ ಜನ ಬಂದು ಹೊರಗಡೆ ಹೋಗ್ಬಿಡ್ತಾರೆ ಫಾರಿನ್ಗೆ, ಅಲ್ಲೇ ಬಾಣಂತನ ಆಗತ್ತೆ. ಅಲ್ಲಿಲ್ಲ, ಇದೆಲ್ಲ ಏನೂ ಸಾಧ್ಯವೇ ಇಲ್ಲ. ಅದರಿಂದ ಬಂದು ನಾನು ಹೇಳೋದು ಎಷ್ಟು ಸಾಧ್ಯವೋ ಅಷ್ಟು ಬಂದು ನೀವು ಮಾಡಿ, ನಮ್ಮ ಪದ್ಧತಿನ ಬಿಡಬಾರ್ದು. ಬಿಡದೆ ಎಲ್ಲ ಮಾಡಿ ಈ ತರ ಬಾಣಂತನ ನಿಮ್ಮ ಮನೆಯಲ್ಲಿ ನಿಮ್ಮ ಸೊಸೆನೋ ನಿಮ್ಮ ಮಗಳು ಅವಳಿಗೆಲ್ಲ ಬಾಣಂತನ ಮಾಡಬೇಕು ಅಂದ್ರೆ ಇಂಥದೆಲ್ಲ ಮಾಡಿ ನೋಡಿ, ಆವಾಗ ನಿಮಗೆ ಗೊತ್ತಾಗತ್ತೆ ಎಷ್ಟು ಖುಷಿ ಆಗತ್ತಂತ. ಸೊ ನಾನು ತಿಳಿದದೆಲ್ಲ ನಾನು ಹೇಳಿದ್ದೀನಿ. ಇದೆಲ್ಲ ನಮ್ಮ ದೇಶಸ್ಥರ ಪದ್ಧತಿ. ತಿರ್ಗ ಹೇಳ್ತಾ ಇದ್ದೀನಿ. ಕನ್ನಡದಲ್ಲಿ ಗೊತ್ತಿಲ್ಲ, ನಾನು ಎಲ್ಲ ವಿಡಿಯೋನು ಕನ್ನಡದಲ್ಲೂ ಮಾಡ್ತೀನಿ. ಅದಕ್ಕೆ ಇದು ಬಂದು ನಾನು ಮಾಡ್ತಾ ಇದ್ದೀನಿ. ಇದು ಬಂದು ನಂದು ವಿಡಿಯೋ ನಿಮಗೆ ಲೈಕ್ ಆದ್ರೆ ಇಷ್ಟ ಆದ್ರೆ ಲೈಕ್ ಮಾಡಿ, ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಬೇಕು. ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹೇಳೋ ವಿಡಿಯೋಗಳೆಲ್ಲ ನಿಮಗೆ ಬರುತ್ತೆ. ಇದರಲ್ಲಿ ಏನಾದ್ರು ತಪ್ಪಿದ್ರೆ ಕ್ಷಮೆ ಮಾಡ್ಕೊಳ್ಳಿ. ಹರೇ ನಮಃ.